ಇಂದು ನಮ್ಮ ಶಾಲೆಗೆ ಶ್ರೀ ಕುಶ್ ಎಂ ದುರ್ಗಿಯವರು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಗಣಿತದ ಬಗ್ಗೆ ಮತ್ತು ಆಂಗ್ಲ ಭಾಷೆಯ ಬಗ್ಗೆ ತಿಳಿಸೋದಕ್ಕೋಸ್ಕರ ನಿಮಗೆ ಬಂದಿದ್ದಾರೆ. ಯಾವ ರೀತಿ ನಾವು ಲೆಕ್ಕವನ್ನು ಮಾಡ್ಬೋದು, ಯಾವ ರೀತಿ ಅಕ್ಷರವನ್ನು ಇಂಗ್ಲಿಷ್ ಅಕ್ಷರ ಲೆಟರ್ಗಳನ್ನು ಬರೀತಕ್ಕಂಥದ್ದನ್ನು ತಿಳಿಸೋದಕ್ಕೆ ಬಂದಿದ್ದಾರೆ. ನಮ್ಮ ಶಾಲೆಯ ಹೆಸರು ಶ್ರೀ ಸಿದ್ಧಲಿಂಗೇಶ್ವರ ಸರಿವಾಸ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ಧಗಂಗಾ ಶ್ರೀ ಕ್ಷೇತ್ರದ ಅಧ್ಯಕ್ಷರು ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು, ಕಿರಿಯ ಶ್ರೀಗಳು ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು, ಈ ಸಂಸ್ಥೆಯ ಸ್ಥಾಪಕರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು. ಇಲ್ಲಿ ನಮ್ಮಲ್ಲಿ ನಾನು ಈ ಶಾಲೆಗೆ ಮುಖ್ಯೋಪಾಧ್ಯಾಯನಾಗಿ ಡಿ ಪಿ ಮಂಜುನಾಥ್ ಕೆಲಸ ಮಾಡಿ ನಿರ್ವಹಿಸ್ತಾ ಇದ್ದೀನಿ. ನಮ್ಮಲ್ಲಿ ಸುಮಾರು 50 ಜನ ಶಿಕ್ಷಕರಿದ್ದಾರೆ. 2600ಕ್ಕೂ ಹೆಚ್ಚು ಜನ ಮಕ್ಕಳು 1ರಿಂದ 7ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಈ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಗಣಿತ ಮತ್ತು ಆಂಗ್ಲ ಭಾಷೆಯನ್ನು ಯಾವ ರೀತಿ ನಾವು ಕಲಿಬೇಕು, ಲೆಕ್ಕವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಕ್ಷರಗಳನ್ನು ಬರಿಬೇಕು ಅನ್ನೋದನ್ನು ಕಳಿಸ್ಕೊಡಕ್ಕೆ ಬಂದಿರತಕ್ಕಂಥ ಕುಶ್ ಎಂ ದುರ್ಗಿಯವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಮೂಲಕ ಸ್ವಾಗತದ ಮುಖಾಂತರ ಅರ್ಪಿಸ್ತಾ ಇದ್ದೀನಿ. Thank you, sir. Okay. Good morning to all of you. Happy Teachers Day. Yes, thank you. ನೋಡಿ, ಇವತ್ತು ನಾನು ಸ್ವಾಮೀಜಿಯವರ ಚರಣಗಳಿಗೆ ನಮಸ್ಕರಿಸುತ್ತಾ ತಮ್ಮ ಎಲ್ಲ ನಮ್ಮ HM ಮತ್ತು ತಮ್ಮೆಲ್ಲ ಟೀಚರ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ ಇನ್ನೊಂದ್ಸಲ ಹ್ಯಾಪಿ ಟೀಚರ್ಸ್ ಡೇ ಹೇಳ್ತಾ ಇವಾಗ ನಾನು ಈ ಒಂದು ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾರ್ಟ್ ಸೆಷನ್ ಇದೆ. ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ. ಎಸ್, ಅಡ್ಡಿಲ್ಲ. ಇಲ್ಲಿ ನೋಡೋಣ ಬನ್ನಿ. ನಾನು ಅಂಕುಶ್ ದುರ್ಗಿ. ಈ ಅಂಕುಶ್ ಅನ್ನೋದು ಇದು ನನ್ನ ಕಾವ್ಯನಾಮ ಇದೆ. ಪೂರ್ತಿ ಹೆಸರು ಕುಶ್ ಎಂ ದುರ್ಗಿ ಅಂತ ಹೇಳಿ. ಬೆಲ್ಗಾಂ, ನಮ್ಮ ಬೆಲ್ಗಾಂ ಏರಿಯಾದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ನೇಮ್ ಇರ್ತವೆ. ಅಂಕುಶ್ ದುರ್ಗಿ ಅಂತ ಹೇಳಿ ಇದು ಕಾವ್ಯನಾಮ. ಪೂರ್ತಿ ಹೆಸರು ಕುಶ್ ದುರ್ಗಿ. ವಿ ಆರ್ ಟ್ವಿನ್ಸ್, ಲವಕುಶ ಅಂತ ಹೇಳಿ. ಸೊ ನಾನು ಕುಶ್, ಸಾಮಾನ್ಯವಾಗಿ ನಾನು ಒಂದು 25 ವರ್ಷ ಲೆಕ್ಚರಿಂಗ್ ಮಾಡಿದೆ. ಧಾರವಾಡ, ಬೆಲ್ಗಾಂ ಮತ್ತು ಬೇರೆ ಬೇರೆ ಕಡೆಗೆ, ಈವನ್ ಮಹಾರಾಷ್ಟ್ರದಲ್ಲಿ ಕೂಡ ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ನಾನು ಇವಾಗಲೂ ಕೂಡ ಸ್ಟಡಿ ಮಾಡ್ತಾ ಇದ್ದೇನೆ. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 ಇಯರ್ಸ್. 60ಕ್ಕೆ ಬಂದೆ, ಇನ್ನೂ ಸ್ಟಡಿ ನಡೀತಾ ಇದೆ. ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಇನ್ನೊಂದಕ್ಕಾಗಿ ಪ್ಲಾನ್ ಇದೆ. ಇವಾಗ ಬೇರೆ ಬೇರೆ ಪ್ಲಾನ್ ಇದೆ, ಡಿಗ್ರೀಸ್ ಇನ್ನು. ಇವಾಗ ಜಸ್ಟ್ ಒಂದು PhD ಮುಗಿತಾ ಇದೆ. ನೋಡೋಣ, ಇದು ಆಲ್ಮೋಸ್ಟ್ ಮುಗಿದಿದೆ. ಇದು ಮುಗಿದ ಮೇಲೆ ಇನ್ನೊಂದು ವಿಚಾರ ಇದೆ. ಜೊತೆಗೆ ನನ್ನ ಇಬ್ಬಿಬ್ಬರು ಮಕ್ಕಳು ವೆರಿ ಶಾರ್ಟ್ಲಿ 2-3 ತಿಂಗಳಲ್ಲಿ ಇಬ್ಬರು ಮಕ್ಕಳು ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ವೆರಿ ಶಾರ್ಟ್ಲಿ. ಥ್ಯಾಂಕ್ ಯು. ಕನ್ನಡದಲ್ಲಿ ಕಲ್ತಾರೆ, ಹಳ್ಳಿಯಲ್ಲಿ ಕಲ್ತಾರೆ, ಎಲ್ಲವೂ ಸ್ಟೇಟ್ ರ್ಯಾಂಕ್ಸ್ ಇವೆ. ನೋಡಿ, ವೇದಿಕ್ ಮ್ಯಾಥ್ಸ್ ನಿಂದ ಬ್ರೈನ್ ಮ್ಯಾಥ್ಸ್ ಸೂಪರ್ ಆಕ್ಟಿವ್ ಆಗ್ತದ. ಅದಕ್ಕೆ ನಿಮಗೆ ಇಲ್ಲೇ ಒಂದು ನಾನು ಐಡಿಯಾಸ್ ಕೊಡ್ತಾ ಇದ್ದೇನೆ. ಕೇವಲ 2 ನಿಮಿಷದಲ್ಲಿ ನಿಮಗೆ 100ರವರೆಗೆ ಮಗ್ಗಿಗಳು ಬಾಯ್ಲೆಕ್ಕ ಬರ್ತವೆ. 100ವರೆಗೆ 100ರವರೆಗೆ ಮಗ್ಗಿಗಳು ಮರಿದೇ ಇಲ್ಲ ಜೀವನದಲ್ಲಿ. ಕೂತ್ಕೊಡಿ. ನೋಡಿ, 100ರವರೆಗೆ ಮಗ್ಗಿಗಳ ಬಾಯ್ಲೆಕ್ಕ ಬರ್ತವೆ. ಇವಾಗ ಬರೀದು ಎಲ್ಲರೂ ಸ್ಟಾಪ್ ಮಾಡಿ, ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ, ಸ್ಟಾಪ್ ಮಾಡ್ರಿ. ಈಗ ಬರೀದು ಯಾರಾದ್ರೂ ಅರ್ಧ ಉಳಿದಿತ್ತು ಅಥವಾ ಹೆಚ್ಚು ಕಡಿಮೆ ಆಗಿದ್ರು ಸ್ಟಾಪ್ ಮಾಡಿ. ನೀವು ಇಲ್ಲಿ ಬೋರ್ಡ್ ನೋಡ್ಲಿಲ್ಲ ಅಂದ್ರೆ ಏನು ಕೇಳಿ ಏನು ಪ್ರಯೋಜನ ಇಲ್ಲ. ಸರಿಯಾಗಿ ಇಲ್ಲಿ ಬೋರ್ಡ್ ನೋಡ್ಕೊಳ್ಳಿ. ಕೇವಲ 2 ನಿಮಿಷ ಸಾಕು. 2 ನಿಮಿಷ. ನಾನು ಸ್ಟಾರ್ಟ್ ಅಂದಾಗ ಯಾರಾದ್ರೂ ವಾಚ್ ಇದ್ರೆ ಟೈಮ್ ಸೆಟ್ ಮಾಡಿ. ಆಮೇಲೆ ಸ್ಟಾಪ್ ಅಂದಾಗ ನೋಡ್ಕೊಳ್ಳಿ. 2 ನಿಮಿಷದಲ್ಲಿ ನಿಮಗೆ 100ರವರೆಗೆ ಮಗ್ಗಿಗಳು ಬರ್ತವೆ. ಇಸ್ ಇಟ್ ಕ್ಲಿಯರ್?
ಎಸ್ ಬನ್ನಿ ನೋಡಿಲ್ಲಿ ಇಲ್ಲಿ 52ರ ಬಗ್ಗೆ 52ರ ಬಗ್ಗೆ ಇಷ್ಟಿಡಿ ಆಯ್ತು ಅಷ್ಟಿಡಿ ಇಷ್ಟಿಡಿ 52ರ ಬಗ್ಗೆ ನಾವ ಹೇಗೆ ಈ 52ರ ಬಗ್ಗೆ ಇಲ್ಲಿ ಬಿಡಿ ಬಿಡಿಯಾಗಿ ಬರ್ಕೋಬೇಕು ಪ್ರಥಮ. ಆಮೇಲೆ ಅವನ್ ಎರಡನ್ನು ಮಿಕ್ಸ್ ಮಾಡಿ ಇಲ್ಲಿ ವೇದಿಕ್ ಸಾಯದಿಂದ ವೇದಿಕ್ ಟೆಕ್ನಿಕ್ ಈ ಸೈಡ್ 52ರ ಬಗ್ಗೆ ರೆಡಿ ಮಾಡ್ತಾ ಇದ್ದೇವೆ. ಇದೇ ರೀತಿ ಬೇರೆ ಯಾವ್ದಾದ್ರು ನಂಬರ್ಸ್ ಇದ್ರು ಮಾಡ್ಲಿಕ್ಕೆ ನಿಮಗೆ ಬರ್ತದ. ಪ್ರಥಮ ನೋಡಿ 52 ಇಲ್ಲೇ ನೋಡ್ತಾ ಇದ್ದೀರಾ? ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ, ಕೈ ಕಟ್ಟಿ ಕೈ ಕಟ್ಟಿ. ಇಸ್ ಇಟ್ ಕ್ಲಿಯರ್? ಎಸ್, ಇಲ್ಲೇ ನೋಡ್ಬೇಕು. ಓಕೆ ಓಕೆ, ಕಮಾನ್ ಕಮಾನ್. ಇಲ್ಲಿ ನೋಡಿ 52 ಪ್ರಥಮ 5ಕ್ಕೆ ಮಗ್ಗಿ ಬರ್ಕೋಬೇಕು, ಹಾಗೆ 2ಕ್ಕೆ ಮಗ್ಗಿ ಬರ್ಕೋಬೇಕು. ಅಂದ್ರೆ 2ಕ್ಕೂ ಮಗ್ಗಿಗಳನ್ನ ಬರೆದಾಯ್ತು. ಇಸ್ ಇಟ್ ಕ್ಲಿಯರ್? ಯಾರು ಮಾತಾಡಬಾರ್ದು, ನನ್ನ ಜೊತೆಗೆ ರಿಪೀಟ್ ಮಾಡಬೇಡಿ, ನಾನು ಹೇಳಿದ್ದನ್ನಷ್ಟೇ ಕೇಳ್ಕೊಳ್ಳಿ. ನೋಡಿ ಈಗ ಇವನ್ 2 ಬಿಡಿ ಬಿಡಿ ಬರೆದು ಆಮೇಲೆ ಇಲ್ಲಿ ಮಿಕ್ಸ್ ಮಾಡ್ಬೇಕು, ಆಯ್ತಾ? ಈಗ ಯಾರು ಮಾತಾಡಬಾರ್ದು. ಟೈಮ್ ಸೆಟ್ ಮಾಡಿ ಪ್ಲೀಸ್, ಟೈಮ್ ಸೆಟ್ ಮಾಡಿ. ಎಸ್, ಸ್ಟಾರ್ಟ್. ನೋಡ್ರಿ 52 ಪ್ರಥಮ 5ಕ್ಕೆ ಮಗ್ಗಿ ಬರ್ಕೋಬೇಕು, ನಂತರ 2ಕ್ಕೆ ಮಗ್ಗಿ ಬರ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಈ ಎರಡನ್ನು ಮಿಕ್ಸ್ ಮಾಡಿ ವೇದಿಕ್ ಟೆಕ್ನಿಕ್ ದಿಂದ ಇಲ್ಲಿ 52ರ ಮಗ್ಗಿ ರೆಡಿ ಮಾಡ್ತಾ ಇದ್ದೀವಿ. ಕಮಾನ್, ಇಲ್ಲಿ ವೇದಿಕ್ ಟೆಕ್ನಿಕ್ ಇದೆ. 2 ಇದ್ದಾಗ ಇಲ್ಲಿ 2 ಅಂಕೆಗಳಿದ್ದಾಗ 2ನೇ ಮಗ್ಗಿಯ ಕೊನೆ ಒಂದು ಸಾಲನ್ನ ಇಲ್ಲಿ ನಾವು ಎತ್ತಿಟ್ಕೋಬೇಕು. ಇದಕ್ಕಿದ್ದಂಗೆ 2 ಇದ್ದಾಗ ಒಂದು ಸಾಲನ್ನ ಎತ್ತಿಟ್ಕೋಬೇಕು. ಅಂದ್ರೆ 2, 4, 6, 8, 0 ಮತ್ತೆ ಸೇಮ್ 2, 4, 8, 0 ಇದು ಒಂದು ಲೈನ್ ಇಲ್ಲಿ ಎತ್ತಿಟ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಆಮೇಲೆ ಈ 2ನೇ ಮಗ್ಗಿಯ ಫ್ರಂಟ್ ಲೈನ್ ಡಿಜಿಟ್ಸ್ ಅಂದ್ರೆ ಈ ಸೈಡ್ ಇರುವ ಫ್ರಂಟ್ ಲೈನ್ ಇರುವ ಈ ಅಂಕೆಗಳನ್ನ 1ನೇ ಮಗ್ಗಿಯಲ್ಲಿ ಕೂಡಿಸ್ಬೇಕು. ಅರ್ಥ ಆಯ್ತಾ? ಬನ್ನಿ 5 ಇಲ್ಲಿ ಕೂಡಿಸ್ಲಿಕ್ಕೆ ಏನು ಇಲ್ಲ, 5 ಇದಕ್ಕಿದ್ದಂಗೆ ಇಟ್ಕೋಬೇಕು. 10 ಇಲ್ಲಿ ಕೂಡಿಸ್ಲಿಕ್ಕೆ ಏನು ಇಲ್ಲ, 10 ಇದಕ್ಕಿದ್ದಂಗೆ ಇಟ್ಕೋಬೇಕು. 15, 20 ಇಲ್ಲಿ 1 ಸ್ಟಾರ್ಟ್ ಆಯ್ತು. 25 ಪ್ಲಸ್ 1 ಎಷ್ಟಾಯ್ತು? 26. 30 ಪ್ಲಸ್ 1 31. 35 ಪ್ಲಸ್ 1 36. 40 ಪ್ಲಸ್ 1 41. 45 ಪ್ಲಸ್ 1 ಎಸ್ 50 ಪ್ಲಸ್ 2 ಎಸ್. ಇವಾಗ ನಮಗೆ 52ರ ಮಗ್ಗಿ ರೆಡಿ ಆಗಿದೆ. ಇಸ್ ಇಟ್ ಕ್ಲಿಯರ್? ಇದೇ ರೀತಿ 53ರ ಮಗ್ಗಿ ಮಾಡ್ಲಿಕ್ಕೆ ಬರ್ಬೋದಾ? ಗುಡ್ ಗುಡ್, ಸ್ಮಾರ್ಟ್ ಸ್ಟೂಡೆಂಟ್ಸ್. ಇದೇ ರೀತಿ 65ರ ಮಗ್ಗಿ ಮಾಡ್ಲಿಕ್ಕೆ ಬರ್ಬೋದಾ? 76, 87, 94, 99. ಇವಾಗ ನಿಮಗೆ 100ರವರೆಗೆ ಮಗ್ಗಿಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ? ಆಮ್ ಐ ರೈಟ್? ಎಷ್ಟು ಜನರಿಗೆ ಬರ್ತದ? ವಾವ್, ಸೂಪರ್ ಸರ್ 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 ಕ್ಯಾಚ್ ಮಾಡ್ರಿ ಅವರು. ವಾವ್, ಸೂಪರ್. ಎಲ್ಲರಿಗೆ ಬರ್ತದ? ನಿಜಕ್ಕೂ ಬರ್ತದ? ಎಲ್ಲಿವರೆಗೆ ಮಗ್ಗಿಗಳು ಬರ್ತವೆ? 100ರವರೆಗೆ. ಎಂದಾದ್ರೂ ಮರಿತೀರಾ? ಕೈ ಬಿಡಿ, ಕೈ ಬಿಡಿ. ಇದಕ್ಕೇನಾದ್ರೂ ಬರ್ಕೋತ್ ಕೂಡ ಅವಶ್ಯಕತೆ ಇದೆಯಾ? ಸೂಪರ್ ಸೂಪರ್. ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಟೈಮ್ ನೋಡಿ ಪ್ಲೀಸ್, ಟೈಮ್ ನೋಡಿ. ಟೈಮ್ ಇಲ್ಲೇ ಇಲ್ಲ. ಪೆನ್ ಪೇಪರ್ ಅವಶ್ಯಕತೆ ಇದೆಯಾ? ಇಲ್ಲೇ ಇಲ್ಲ. ನೋಡಿ, ಸಾವಿರಾರು ವರ್ಷ ಹಿಂದೆ ಹೀಗೆ ನೀವು ಗಿಡಗಳ ಕೆಳಗೆ ಕೂತಿರಲ್ಲ, ಹೀಗೆ ಆವತ್ತಿನ ಗುರುಕುಲ ವ್ಯವಸ್ಥೆಯಲ್ಲಿ ನಮ್ಮ ಹಿರಿಯರು, ನಮ್ಮ ಪೂರ್ವಜರು
ಗಿಡಗಳ ಕೆಳಗೆ ಕುಂತು ಸ್ಟಡಿ ಮಾಡ್ತಿದ್ರು. ಎಂದು ಪೇಪರ್ ವೇಸ್ಟ್ ಮಾಡಿಲ್ಲ, ಪೆನ್ ವೇಸ್ಟ್ ಮಾಡಿಲ್ಲ. ಅಂದ್ರೆ ಗಿಡ ಮರಗಳು ಹಾಳಾಗುದಿಲ್ಲ, ಎಲ್ಲವೂ ಸ್ವಚ್ಛತೆ ಉಳಿಯುತ್ತೆ, ಯಾವುದು ವೇಸ್ಟೇಜ್ ಇಲ್ಲ. ಲೆಕ್ಕ ಆದ್ರೆ ಬಾಯಿ ಲೆಕ್ಕ, ಎಲ್ಲ ಬಾಯಿ ಲೆಕ್ಕ. ಈಗ ಇದನ್ನ ಹಿಡ್ಕೊಂಡು ಒಂದು ಗುಣಾಕಾರ ಕೊಡ್ತಾ ಇದ್ದೇನೆ, ಹೇಗೆ ಗುಣಿಸ್ಬೇಕು. ಜಗತ್ತದ ಗುಣಾಕಾರಗಳ ಬಾಯಿ ಲೆಕ್ಕ ಬರ್ತವೆ, ಎಲ್ಲ ಬಾಯಿ ಲೆಕ್ಕ. ಮ್ಯಾಥ್ಸ್ ಒಂದು ವರ್ಗ ಗೊತ್ತಾದ್ರೆ ಸಾಕು, ವರ್ಗ ಸಂಖ್ಯೆಗಳ ಬಾಯಿ ಲೆಕ್ಕ, ಕೂಡ್ಸೋದು ಬಾಯಿ ಲೆಕ್ಕ, ಎಲ್ಲವೂ ಸೂಪರ್ ಫಾಸ್ಟ್. ಇವನು ಫಾಲೋ ಅಪ್ ಮಾಡಿದ್ರೆ ಬ್ರೈನ್ ವೇ ಸೂಪರ್ ಆಕ್ಟಿವ್ ಆಗ್ತದ. ಏನ್ ಬೇಕು ಹೇಳಿ, ಇಲ್ಲಿ ಎಲ್ಲ ಕುಂತು ಮಕ್ಕಳು, ಇಡೀ ಕ್ಯಾಂಪಸ್ ಮಕ್ಕಳು, ಇಡೀ ಕ್ಯಾಂಪಸ್ ಸೈಂಟಿಸ್ಟ್ ಆಗ್ಬಹುದು. ಸೈಂಟಿಸ್ಟ್ ಆದ್ರೆ ಇಡೀ ಜಗತ್ತಕ್ಕೆ, ಇಡೀ ವಿಶ್ವಕ್ಕೆ ಸಹಾಯ ಮಾಡಬಹುದು. ತಿಳಿತಾ? ಏನೆಲ್ಲ ವ್ಯಕ್ತಿಗಳಾಗ್ಬೋದು. ಎಸ್, ಬನ್ನಿ ಬನ್ನಿ, ಇದು ಪವರ್ ಇದೆ ವೇದಿಕ್ ಮ್ಯಾಥ್ಸ್ ನಲ್ಲಿ. ಫಾಲೋ ಅಪ್ ಮಾಡ್ತೀರಾ? ನನಗೆ ಒಂದೇ ನಿಮಿಷ ಕೊಡಿ, ನಿಮಗೆ 1000ದಲ್ಲಿ ಮಗ್ಗಿಗಳು ಬರ್ತವೆ. ಕೇವಲ 1 ನಿಮಿಷ. ಇವಾಗ ಲಕ್ಷ ಲಕ್ಷ ಕೋಟಿ ಅನಂತ ಕೋಟಿ ಮಗ್ಗಿಗಳು ಬರ್ತವೆ. ಕಮಾನ್, 1 ನಿಮಿಷ ಕೊಡಿ. ಇದು 52 ಮಗ್ಗಿಯನ್ನ ರೆಡಿ ಮಾಡಿವಿ, ಹೌದಾ? ನೆಕ್ಸ್ಟ್ ಈಗ 952 ಮಗ್ಗಿ ರೆಡಿ ಮಾಡಬಹುದಾ? ನೋಡಿ, 52 ಮಗ್ಗಿ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾನಿಲ್ಲಿ? ವಾವ್, ವೆರಿ ಸ್ಮಾರ್ಟ್ ಸ್ಟೂಡೆಂಟ್ಸ್. ಯಾವ ಮಗ್ಗಿ ಬರ್ಕೋಬೇಕು? 9 ಮಗ್ಗಿ ಬರ್ಕೋಬೇಕು. ಇಲ್ಲಿ 2 ಇದ್ದಾಗ 1 ಲೈನ್ ಎತ್ತಿಟ್ಕೊಂಡಿವಿ. 2 ಇದ್ದಾಗ 1 ಲೈನ್. ಇಲ್ಲಿ 3 ಬಂದಾಗ ವಾವ್ ಸೂಪರ್, 2 ಲೈನ್ ಎತ್ತಿಟ್ಕೋಬೇಕು. 3 ಬಂದಾಗ 2 ಲೈನ್ ಎತ್ತಿಟ್ಕೋಬೇಕು. ನೋಡಿ, ಇವನು ಬೋರ್ಡ್ ನೋಡಿಲ್ಲ, ಹಿಂದಿನಿಂದ ಹೇಳ್ತಾ ಇದ್ದಾನೆ, ಸರ್ 3 ಬಂದಾಗ 2 ಲೈನ್ ಅಂತ ಹೇಳ್ತಾ ಇದ್ದಾನೆ. ನೋಡ್ಲಾರ್ದೆ ಹೇಳ್ತಾ ಇದ್ದಾನೆ, ಕೇಳ್ಕೊಂಡು ಕೇವಲ. ಎಸ್, ಕಮಾನ್ ಕಮಾನ್. 3 ಬಂದಾಗ 2 ಲೈನ್ ಎತ್ತಿಡ್ಬೇಕು. 1ನೇ ಲೈನ್ ಅನ್ನ ಎದರಲ್ಲಿ ಕೂಡಿಸ್ಬೇಕು? ಗುಡ್ ಗುಡ್, 9 ಮಗ್ಗಿಯಲ್ಲಿ ಕೂಡಿಸ್ಬೇಕು. ಅವಾಗ ಹೋಗಿ ಯಾವ ಮಗ್ಗಿ ಬರ್ತದ? 952 ಮೀನ್ಸ್ 952 ಅಂದ್ರೆ ಸಮೀಪ ಸಮೀಪ ಸಮೀಪ. ಎಲ್ಲಿಗೆ ಬಂದಿವಿ? 1000. ವಾವ್ ಸೂಪರ್. ಎಲ್ಲಿವರೆಗೆ ಮಗ್ಗಿ ಬರ್ತಾವ ನಿಮಗೀಗ? 1000. ಮತ್ತೊಂದು 9 ಮಾಡಿದ್ರು ಬರ್ಬೋದಾ? ಗುಡ್, ನಿಮಗೆ ಬೇಕಷ್ಟು ಮಗ್ಗಿಗಳು ಬರ್ತವೆ. ಆದ್ರೆ ಎಂದು ಬರ್ಕೋತ್ ಕೊಡ್ಬೇಡಿ, ಪ್ರಾಕ್ಟೀಸ್ ಮಾಡಬೇಡಿ, ಬಾಯಾಟು ಮಾಡಬೇಡಿ. ಈ ಟೆಕ್ನಿಕ್ ನೆನ್ಪಿಡಿ, ನೀವು ಜೀವನದಲ್ಲಿ ಮರಿದೇ ಇಲ್ಲ. ಬರ್ಕೋತ್ ಕೊಡುವ ಅವಶ್ಯಕತೆ ಇಲ್ಲ. ಇನ್ನ ಎಂತ ಸ್ಟಡಿ ಬೇಕ್ರಿ ಇದನ್ನ ದಾಟಿ? ಎಕ್ಸ್ಟ್ರಾಆರ್ಡಿನರಿ. ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಬನ್ನಿ, ಈಗ ಒಂದು ಲೆಕ್ಕ, ಜಸ್ಟ್ ಒಂದು ಲೆಕ್ಕ. ಇವಾಗ 44, ಅದಕ್ಕೆ 4ರಿಂದ ಗುಣಿಸ್ಬೇಕು. 44 ಅದಕ್ಕೆ 4ರಿಂದ ಗುಣಿಸ್ಬೇಕು. ಎಷ್ಟಾಗ್ಬೋದು? 44 44 ಅದಕ್ಕೆ 4ರಿಂದ ಗುಣಿಸ್ಬೇಕು. ಇನ್ನೊಂಚೂರು ನೋಡಿ ಇಲ್ಲಿ 176. ವಾವ್ ಸೂಪರ್. ಯಾರವನ ಹೆಸರು ಏನಪ್ಪಿ ನಿಂದು? ಎಸ್ ಗುಡ್, 176. ಸೂಪರ್. ನೋಡಿಲಿ 44 ಅದಕ್ಕೆ 4ರಿಂದ ಗುಣಿಸ್ಬೇಕು. ಎಸ್ ಎಸ್ 4ರಿಂದ ಗುಣಿಸ್ಬೇಕು ಅದಕ್ಕೆ. ನೋಡಿಲ್ಲಿ ನೋಡಿ, ಜಸ್ಟ್ ಇಲ್ಲೊಂದು ಇಲ್ಲಿ ಬಿಡಿಸೋಣ. ಇದು 44 ಅದಕ್ಕೆ 4 ಗುಣಿಸ್ಬೇಕು. 4 4 16. ಇನ್ನೊಂದು 4 4 16. 2 16 ಬಂದು 7 16. ಈ ಎರಡನೇದು ಇಲ್ಲಿ ನೋಡಿ, ಇದನ್ನು ಕೂಡಿಸ್ಬೇಕು, ಇದನ್ನು ಹೊಡಿಬೇಕು. ಎರಡನೇದು ಹೊಡಿಬೇಕು. ಈ 6 ಅನ್ನ ಇಲ್ಲಿ ಆನ್ಸರ್ ಇಟ್ಕೊಳ್ಳಿ. 6 ಅನ್ನ ಓಕೆ.
ಮತ್ತೆ ಆ 16 ಒಂದು ಕೂಡಿಸಿದ್ರ 17 100 ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಇದೇ ಲೆಕ್ಕದಲ್ಲಿ ಇನ್ನೊಂದು ಲೆಕ್ಕ ಹೇಳ್ತೀನಿ, ಲಾಸ್ಟ್ ಒಂದು ಲೆಕ್ಕ. 99 ಇಂಟು 9 99, ಅದಕ್ಕೆ 9ರಿಂದ ಗುಣಿಸಿ. 800. ವಾವ್, ನೋಡಿ ಆ ಸೈಡ್ ಕುಂತು ಮಕ್ಕಳು ಹೇಳಿಕತ್ತಾರೆ. ವಾವ್, ಸೂಪರ್ ಸೂಪರ್, ಸೋ ನೈಸ್. ನೋಡಿ ಯಾರೆಲ್ಲ 800. ನೋಡಿ 99, ಅದಕ್ಕೆ 9ರಿಂದ ಗುಣಿಸ್ಬೇಕು. 9 81, 89 81, 81 ಬಂದು. ಎರಡನೇದು ಹೊಡೀರಿ. ಒಂದನ್ನ ಎತ್ತಿಟ್ಕೊಳ್ರಿ. ಒಂದು ಎತ್ತಿಟ್ಟಿವಿ. 8ಅನ್ನ 81ರಲ್ಲಿ ಕೂಡಿಸ್ರಿ. 81 8 80 9. 891 891. ಇಸ್ ಇಟ್ ಕ್ಲಿಯರ್? ಎಸ್. ಇಲ್ಲೊಂದು ಭಾಗಾಕಾರ ಅದ ನೋಡಿ, ಇಲ್ಲೊಂದು ಭಾಗಾಕಾರ, ಲಾಸ್ಟ್ ಇದು ಲೆಕ್ಕ. ಇಲ್ಲೊಂದು ಭಾಗಾಕಾರ 1 2 3 4 ಡಿವೈಡ್ ಬೈ 5. ಓಕೆ, ಇಲ್ಲೇನು ಹೇಳ್ತಾರೆ ಗೊತ್ತು? ವೇದಿಕದಲ್ಲಿ ಕೊಟ್ಟ ಸಂಖ್ಯೆಯನ್ನ ಡಬಲ್ ಮಾಡ್ಕೊಳ್ಳಿ. ವೇದಿಕದಲ್ಲಿ ಕೊಟ್ಟ ಸಂಖ್ಯೆ ಡಬಲ್ ಮಾಡ್ಕೋಬೇಕು. ಒಂದು ನಿಮಿಷ. ಕೊಟ್ಟ ಸಂಖ್ಯೆಯನ್ನ ಡಬಲ್ ಮಾಡಬೇಕು. 4ರ ಡಬಲ್ 8, 3 ಡಬಲ್ 2 ಡಬಲ್ 1 ಡಬಲ್ ಅಂದಂಗ 5 1 1. ಸೊ ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಿ. ಓಕೆ, ದಿಸ್ ಈಸ್ ಆನ್ಸರ್. ಲೆಕ್ಕ ಮುಗಿತು. ಅರ್ಥ ಆಯ್ತಾ? ಎಸ್. ಈಗ ಇನ್ನು ದುರ್ಗಿ, ಅಂಕುಶಿ ದುರ್ಗಿ ಎರಡೇ ಶಬ್ದ ಫ್ರೀ ಆಫ್ ಕಾಸ್ಟ್ ಇದೆ. ನೀವು ಮನೆಗೆ ಹೋದಾಗ ನೀವು ಯಾವೆಲ್ಲ ಯೂಟ್ಯೂಬ್ ಚಾನಲ್ದಲ್ಲಿ ಸುಮ್ಮನೆ ಅದು ಇದು ಹುಡುಕಾಡೋಕ್ಕಿಂತ ಇದು ಅಂಕುಶ್ ದುರ್ಗಿ ಫ್ರೀ ಆಫ್ ಕಾಸ್ಟ್ ಅದ. ಎಲ್ಲಾ ರೀತಿ ಸ್ಟಡಿ, ರೈಟಿಂಗ್, ಹ್ಯಾಂಡ್ ರೈಟಿಂಗ್. ನಾನು ಇವಾಗ ಟೀಚರ್ಸ್ ಅವ್ರಿಗೆ ಸ್ವಲ್ಪ ಅಲ್ಲಿ ಐಡಿಯಾಸ್ ಕೊಟ್ಟು ಅವರಿಗೆ ವಿಡಿಯೋಸ್ ಕೊಡ್ತಾ ಇದ್ದೇನೆ. ನಿಮಗೆ ಅವ್ರ ಸ್ಕ್ರೀನ್ ಮೇಲೆ ಹಾಕಿ ತೋರಿಸಲಿ ಅಂತ ನಾನು HM ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಎಲ್ಲ ಟೀಚರ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅವ್ರು ನಿಮಗೆ ಸಮಯ ಬಂದಾಗ ಅದರ ಅನುಕೂಲತೆ ನೋಡಿಕೊಂಡು ಅವ್ರು ಕೊಡ್ತಾರೆ. ನಿಮಗೆ ಈಸಿ ಆಗ್ತದ. ಫಾಲೋ ಅಪ್ ಮಾಡ್ತೀರಾ? ಮನೆಗೆ ಹೋದಾಗ ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ವಿಡಿಯೋಸ್ ನೋಡ್ಕೊಂಡು ಲೈಕ್ ಅನ್ಸಿದ್ರೆ ಲೈಕ್ ಮಾಡಿ. ಸರ್ ಅವರು ಬಿಟ್ಟಂತ ವಿಡಿಯೋಸ್ ನಿಮ್ಮ ಎಲ್ಲಾ ರಿಲೇಟಿವ್ಸ್, ಫ್ರೆಂಡ್ಸ್ ಯಾರಿಗೆಲ್ಲ ವಿಡಿಯೋಸ್ ಶೇರ್ ಮಾಡಿಬಿಡಿ. ಫಾಲೋ ಅಪ್ ಮಾಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್.